ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೀರಿಲ್ಲದೆ ರೋಗಿಗಳು ಪರದಾಡಿದ ಘಟನೆ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದೆ. ಆಸ್ಪತ್ರೆ ಆವರಣದಲ್ಲಿರುವ ಬೋರ್ವೆಲ್ ಕೆಟ್ಟು ಹೋಗಿದ್ದು, ಕಳೆದ 5 ದಿನಗಳಿಂದ ನೀರಿಲ್ಲದೆ ರೋಗಿಗಳು ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಮುನ್ಸಿಪಾಲ್ನಿಂದ ಕೂಡ ನೀರು ಬಿಡದೆ ಇರೋದ್ರಿಂದ ಅವ್ಯವಸ್ಥೆಯ ಆಗರವಾಗಿದೆ. ನೀರಿಲ್ಲದೆ ರೋಗಿಗಳ ಕೇರ್ ಟೇಕರ್ಗಳು ಪರದಾಡುತ್ತಿದ್ದಾರೆ. ಶೌಚಕ್ಕೆ ನೀರಿಲ್ಲದೆ ರೋಗಿಗಳು ಆಸ್ಪತ್ರೆಯ ಹೊರಗಿನ ರಸ್ತೆಯಲ್ಲಿರುವ ಸಾರ್ವಜನಿಕ ಶೌಚಾಲಯಕ್ಕೆ ಹೋಗ್ತಿದ್ದಾರೆ. ಊಟ ತಿಂಡಿಗೆ ಕೈ ವಾಶ್ ಮಾಡಲು ಬಾಟಲ್ ನೀರು ಕೊಂಡುಕೊಂಡು ಬರ್ತಿದ್ದಾರೆ. ಇನ್ನು ವಾರ್ಡ್ಗಳಲ್ಲಿರುವ ಬೆಡ್ಗಳು ಸಹ ಶುಚಿಯಾಗಿಲ್ಲ. ಬೆಡ್ಗಳ ಮೇಲಿನ ಬೆಡ್ಶೀಟ್, ದಿಂಬು, ಕವರ್ಗಳನ್ನ ಸಹ ಬದಲು ಮಾಡದೆ ಬೇಜವಾಬ್ದಾರಿತನ ತೋರುತ್ತಿದ್ದಾರೆ ಅಲ್ಲಿನ ಆಸ್ಪತ್ರೆ ಸಿಬ್ಬಂದಿಗಳು. 15 ದಿನಗಳಾದರೂ ರೋಗಿಗಳಿಗೆ ಬೆಡ್ಶೀಟ್ಗಳನ್ನ ಚೇಂಜ್ ಮಾಡಿಲ್ಲ ಎನ್ನುವ ಆರೋಪ ಮಾಡ್ತಿದ್ದಾರೆ ರೋಗಿಗಳು. ನೀರಿಲ್ಲದೆ ಆಸ್ಪತ್ರೆಯ ಶೌಚಾಲಯಗಳಂತೂ ಗಬ್ಬೆದ್ದು ನಾರುತ್ತಿದೆ. ಮೂಗು ಮುಚ್ಚಿಕೊಂಡು ರೋಗಿಗಳು ಹೋಗಿ ಬರ್ತಿದ್ದಾರೆ. ರೋಗಿಗಳ ಗೋಳು ಕೇಳುವರಿಲ್ಲದೆ ನಿತ್ಯ ಪರದಾಡುವಂತಾಗಿದೆ ಎಂದು ಆಸ್ಪತ್ರೆಯ ರೋಗಿಗಳು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಕೂಡಲೇ ನೀರಿನ ಸಮಸ್ಯೆಯನ್ನ ನೀಗಿಸಿ ಶುಚಿತ್ವದ ಸಮಸ್ಯೆ ಬಗೆಹರಿಸುವಂತೆ ಒತ್ತಾಯ ಮಾಡಿದ್ದಾರೆ. ಕಾಯಿಲೆ ಅಂತ ಆಸ್ಪತ್ರೆಗೆ ಹೋದ್ರೆ ಶೌಚಾಲಯದ ವಾಸನೆಗೆ ಆಸ್ಪತ್ರೆಯಿಂದಲೇ ರೋಗಿಗಳಾಗುವಂತಹ ಪರಿಸ್ಥಿತಿ ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಉಂಟಾಗಿದೆ. ಏನಾದರೂ ಆಸ್ಪತ್ರೆ ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ತಾರಾ? ಕಾದು ನೋಡಬೇಕಿದೆ. ಇವಳಿಗೆ ಇದಾಗೋಗ್ಬಿಡ್ತದೆ. ಏನು ಮಾಡೋದು? ಬಾತ್ರೂಮ್ಗೆ ಹೋದ್ರೆ ನೀರಿಲ್ಲ ಅಲ್ಲಿ. ಮತ್ತೆ ಹೆಂಗೆ ಮಾಡ್ಕೊಳ್ತೀರ ಬಾತ್ರೂಮ್ಗೆ? ಏನು ಮಾಡೋದು? ಬಾತ್ರೂಮ್ಗೆ ಹೋಗೋದು ಕಷ್ಟ ಆಗುತ್ತೆ, ಹಂಗೆ ಆಗ್ಬಿಟ್ಟದೆ. ಹೇಳಿದ್ರ ನೀವು ಆಸ್ಪತ್ರೆ ಅವ್ರಿಗೆ ನೀರಿಲ್ಲ ಅಂತ? ಹೇಳಿದೆ, ಸುಮಾರು ಜನ ಕೇಳಿದೆ. ಏನಂದ್ರು? ಮಿಷನ್ ಕೆಟ್ಟೋಗೈತೆ ಅಂತ ಹೇಳ್ತಾರೆ. ವಾಶ್ರೂಮಲ್ಲೂ ಎಲ್ಲೂ ನೀರಿಲ್ಲ. ಪೇಷಂಟ್ಗಳು ಒಳಗವ್ರು ಅವ್ರನ್ನೆಲ್ಲ ಎತ್ಕೊಳ್ರಿ. ಹೌದಾ? ಹೇಳ್ತಾರೆ.